ರಣ್ಯಾರಾವ್ ಭಾಗಿಯಾಗಿರುವಂತ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಇದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಶುರುವಾಗಿದೆ. ಇಬ್ಬರು ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಚರ್ಚೆಯಾಗ್ತಾ ಇರೋದು, ಅದರ ಬಗ್ಗೆ ಕುತೂಹಲವೂ ಕೂಡ ಹೆಚ್ಚಾಗ್ತಾ ಇದೆ. ಯಾರು ಆ ಇಬ್ಬರು ಸಚಿವರು ಅನ್ನೋದರ ಬಗ್ಗೆ ಚರ್ಚೆ. ಇನ್ನು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಾ ಇರೋದು, ಈ ಕೇಸನ್ನ ರಿವೀಲ್ ಆಗೋದಕ್ಕೆ ಅಥವಾ ಈ ಕೇಸು ಬೆಳಕಿಗೆ ಬರೋದಕ್ಕೆ ಕಾರಣ ಮತ್ತೊಬ್ಬರು ಸಚಿವರು ಅನ್ನೋದು. ಅವ್ರು ಯಾರು ಅನ್ನೋದು ಕೂಡ ಈಗ ಕುತೂಹಲ. ಆ ಇಬ್ಬರು ಸಚಿವರು ರಣ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದವರು. ಇದು ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಮತ್ತೊಬ್ಬರು ಸಚಿವರು ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಕಾಂಗ್ರೆಸ್ನ ಒಳಗೆ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಇಲ್ಲಿ ರಣ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದವರು ಇಬ್ಬರು ಅಂತಾದ್ರೆ ಈ ಕೇಸು ಬೆಳಕಿಗೆ ಬರೋದಕ್ಕೆ ಕಾರಣೀಕರ್ತರಾದವರು ಮತ್ತೊಬ್ಬರು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರೋದು. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಇದರ ಬಗ್ಗೆ? ರಕ್ಷತ್, ಅಕ್ರಮ ಚಿನ್ನ ಸಾಗಾಣಿಕೆ ವಿಚಾರ ಕುರಿತಂತೆ ಅನೇಕ ಬಾರಿ ದುಬೈಗೆ ಹೋಗಿರ್ತಕ್ಕಂಥ ಟ್ರಾವೆಲಿಸ್ಟ್ ಕೂಡ ಈಗ ಡಿಆರ್ಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪ್ರಮುಖವಾಗಿ ರಣ್ಯಾರಾಮ್ ಅವರು ಅನೇಕ ಬಾರಿ ದುಬೈಗೆ ಹೋಗಿ ಅಕ್ರಮವಾಗಿ ಚಿನ್ನವನ್ನ ತಂದಿರ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮಟ್ಟಿಗೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಸಚಿವರು ಇರ್ಬೋದು, ಶಾಸಕರಲ್ಲೂ ಕೂಡ ಈ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಇಬ್ಬರು ಸಚಿವರು ರಣ್ಯಾರಾವ್ ಸಂಪರ್ಕದಲ್ಲಿದ್ರು. ಅಕ್ರಮ ಚಿನ್ನ ಸಾಗಾಣಿಕೆ ವಿಚಾರದಲ್ಲಿ ಇವ್ರದ್ದು ಕೂಡ ಪಾತ್ರ ಇತ್ತು ಎಂಬತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಸರ್ಕಾರದಲ್ಲಿ ಮತ್ತೋರ್ವ ಪ್ರಭಾವಿ ಸಚಿವರು ಈ ಸಚಿವರನ್ನ ಬೇಕಂತಾನೆ ಸಿಲುಕಿಸಬೇಕು ಈ ಪ್ರಕರಣದಲ್ಲಿ ಎಂಬತಕ್ಕಂಥ ವಿಚಾರ ಕುರಿತಂತೆ ಅವರು ಹಸ್ತಕ್ಷೇಪ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಪ್ರಮುಖವಾದಂತ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರು, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತ ಬಿಗಿ ಹಿಡಿತವನ್ನ ಹೊಂದಿರತಕ್ಕಂಥವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಎಂ ಸ್ಥಾನಕ್ಕೂ ಕೂಡ ಇವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬಂದಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನದ ವಿಚಾರದಲ್ಲಿ ಇವರು ಮುನ್ನೆಲೆಗೆ ಬರಬಾರದು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಸಚಿವರು ಈ ಸಚಿವರನ್ನ ಈ ವಿಚಾರ ಕುರಿತಂತೆ ಅವ್ರನ್ನ ಸಿಲುಕಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರ ಎಂಬತಕ್ಕಂಥ ಚರ್ಚೆ ಕೂಡ ಈಗ ಕಾಂಗ್ರೆಸ್ನ ಮೊಗಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ವಿಚಾರ ಕುರಿತಂತೆ ವಿಧಾನಸಭೆ ಅಧಿವೇಶನ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಪರಸ್ಪರ ಕಾಂಗ್ರೆಸ್ನ ಶಾಸಕರಿರ್ಬೋದು ಮತ್ತೆ ಸಚಿವರು ಕೂಡ ದೊಡ್ಡ ಮಟ್ಟದ ಚರ್ಚೆ ಮಾಡೋದರ ಜೊತೆಗೆ ಇವತ್ತು ನಡೆಯಲಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಲಿಕ್ಕೂ ಕೂಡ ಹಿರಿಯ ಸಚಿವರು ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ನಮ್ದೇ ಇದೆ, ಸಚಿವರು ನಮ್ದೇ ಇದ್ದಾರೆ. ಈ ರೀತಿಯ ದೊಡ್ಡ ಮಟ್ಟದ ಮುಜುಗರವನ್ನ ಉಂಟು ಮಾಡೋದ್ರ ಮುಖಾಂತರ ಸಚಿವರ ವೇಗಕ್ಕೆ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಚಿವರು ಹಸ್ತಕ್ಷೇಪ ಮಾಡಿರೋದು ಒಂದ್ ಕಡೆ ಆದ್ರೆ, ನಮ್ಮದೇ ಸರ್ಕಾರ ಇದ್ರೂ ಸಹಿತವಾಗಿ ಸಚಿವರು ಸರ್ಕಾರದ ಮತ್ತೆ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ತಮ್ಮದೇ ಪಕ್ಷದ ಸಚಿವರನ್ನ ಅಂದ್ರೆ ಹಿರಿಯ ಸಚಿವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸೋದ್ರ ಮುಖಾಂತರ ದೊಡ್ಡ ಮಟ್ಟದ ಮುಜುಗರವನ್ನ ಉಂಟಾಗ್ತಕ್ಕಂಥದ್ ರೀತಿಯಲ್ಲಿ ಸಚಿವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸಚಿವರನ್ನ ಹಿಡಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಪಕ್ಷಕ್ಕೆ ಈ ರೀತಿಯ ಮುಜುಗರ ಉಂಟು ಮಾಡೋದು ಎಷ್ಟು ಸಮಂಜಸ. ಜೊತೆಗೆ ಈ ರೀತಿಯ ಚಿನ್ನ ಅಕ್ರಮ ವರ್ಗಾವಣೆ ವಿಚಾರದಲ್ಲಿ, ಸಾಗಾಣಿಕೆ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಇದು ದೊಡ್ಡ ಮಟ್ಟದ ಮುಜುಗರ ಉಂಟಾಗಲಿದೆ. ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವರೊಬ್ಬರು, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರಭಾವಿ ಸಚಿವರು ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಚಾರ ಕುರಿತಂತೆ ಇತರ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ, ರಾಜ್ಯಕ್ಕಾಗ್ಲಿ, ಸರ್ಕಾರಕ್ಕಾಗ್ಲಿ ಮುಜುಗರ ಅಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಆಗಲಿದೆ ಅಂತಕ್ಕಂಥ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತರಲಿದ್ದಾರೆ. ಸದ್ಯ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸಚಿವರು ಮತ್ತೆ ಶಾಸಕರಲ್ಲೂ ಕೂಡ ಈ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದ್ದು, ಪ್ರಮುಖವಾಗಿ ಈಗ ವಿರೋಧ ಪಕ್ಷದ ನಾಯಕರುಗಳಿರ್ಬೋದು, ಶಾಸಕರುಗಳು ಆ ಸಚಿವರು ಯಾರು, ರಣ್ಯಾರಾವ್ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಚಿವರು ಯಾರು ಎಂಬತಕ್ಕಂಥ ವಿಚಾರ ಕುರಿತಂತೆ ಸರ್ಕಾರ ಸೂಕ್ತವಾದಂತ ದಾಖಲೆಗಳು, ಮಾಹಿತಿಯನ್ನ ನೀಡಬೇಕು, ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ರು. ಇದು ವಿರೋಧ ಪಕ್ಷಗಳ ಆಗ್ರಹವಾದ್ರೆ, ಖುದ್ದು ಆಡಳಿತ ಪಕ್ಷದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ನಮ್ಮ ಸಚಿವರನ್ನ ಅಂದ್ರೆ ರಣ್ಯಾರಾವ್ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಚಿವರನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ವಿಚಾರ ಕುರಿತಂತೆ ಯಾವ ಸಚಿವರು ಈ ವಿಚಾರದಲ್ಲಿ ಭಾಗಿಯಾಗಿದ್ರು, ತಮ್ಮ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಸಚಿವರು, ಜೊತೆಗೆ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥ, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಹೊಂದಿರತಕ್ಕಂಥ ಸಚಿವರನ್ನ ಟ್ರ್ಯಾಪ್ ಮಾಡಲಿಕ್ಕೆ ಖುದ್ದು ತಮ್ಮದೇ ಪಕ್ಷದ ತಮ್ಮದೇ ಸರ್ಕಾರದ ಸಚಿವರು ಕೈವಾಡ ಇದೆ ಅಂತಕ್ಕಂಥ ಗುಸುಗುಸು ಕೇಳಿ ಬರ್ತಾ ಇದ್ದು, ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಮಾಲೋಚನೆ ಮಾಡಿ ರಾಜ್ಯದಲ್ಲಿ ಇರ್ತಕ್ಕಂಥ ಗುಪ್ತಚರ ಇಲಾಖೆ ಕೂಡ ಈಗ ಸಿದ್ದರಾಮಯ್ಯ ಅವರಿಂದ ಮಾಹಿತಿಯನ್ನು ಕೂಡ ಬಯಸಿದ್ದಾರೆ. ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ರು ಕಳೆದ 2 ದಿನದ ಹಿಂದೆನೆ ಈ ವಿಚಾರ ಕುರಿತಂತೆ ಮಾಹಿತಿಯನ್ನ ನೀಡಬೇಕು, ಯಾವ್ದಾದ್ರೂ ಸಚಿವರ ಹಸ್ತಕ್ಷೇಪ ಇದೆಯಾ, ಇತರ ಸಚಿವರ ರೀತಿ ಟ್ರ್ಯಾಪ್ ಮಾಡ್ತಕ್ಕಂಥ ವಿಚಾರದಲ್ಲಿ, ಜೊತೆಗೆ ರಣ್ಯಾರಾವ್ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ನೀಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ರು. ಹಾಗಾಗಿ ಇವತ್ತು ಸಂಜೆ ನಡೆಯಲಿರತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ವಿಚಾರಗಳ
ವಿಚಾರಗಳ ಚರ್ಚೆಯ ಜೊತೆಗೆ ಖುದ್ದು ಪ್ರಮುಖವಾಗಿ ಸಚಿವರು ಯಾವ ರೀತಿ ತಮ್ಮದೇ ಪಕ್ಷದ ಮುಂಚೂಣಿ ಸಚಿವರನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಅಂದ್ರೆ ಈ ಪ್ರಕರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರ ವೇಗಕ್ಕೆ ಬ್ರೇಕ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಟ್ರ್ಯಾಪ್ ಮಾಡಿದ್ದು ಎಷ್ಟು ಸಮಂಜಸ ಎಂಬತಕ್ಕಂಥ ವಿಚಾರಗಳ ಕುರಿತಂತೆ ಈ ಪ್ರಕರಣದಲ್ಲಿ ಅಂದ್ರೆ ಅಕ್ರಮ ಚಿನ್ನ ಸಾಗಾಣಿಕೆ ವಿಚಾರದಲ್ಲಿ ರನ್ಯಾ ರಾಮ್ ಜೊತೆಗೆ ಸಚಿವರು ಇರ್ಬೋದು, ಇತರ ಅಧಿಕಾರಿಗಳಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.